ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಜೈಲು ವಾಸವನ್ನು ಅನುಭವಿಸಿದರು. ಅದಾದ ನಂತರ ಬೆನ್ನು ನೋವಿನ ಆರೋಗ್ಯದ ಕಾರಣವನ್ನು ಒಡ್ಡಿ ಮಧ್ಯಂತರ ಜಾಮೀನನ್ನು ಕೂಡ ಪಡೆದಿದ್ದರು. ಅದಾದ ಬಳಿಕ ನಟ ದರ್ಶನ್ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡಿತಾಯಿದ್ರು. ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾಯಿದ್ರು. ಇದ್ರ ಬೆನ್ನಲ್ಲೇ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಆಗಿರ್ಬೋದು, ಹಾಗೆಯೇ ಪವಿತ್ರ ಗೌಡ ಸೇರಿದಂತೆ 7 ಮಂದಿಗೆ ಹೈಕೋರ್ಟ್ ಬೇಲನ್ನು ಕೂಡ ಕೊಟ್ಟಿರುವಂಥದ್ದು. ಹಾಗಾಗಿ ನಟ ದರ್ಶನ್ನು ಎಲ್ಲಿ ಸರ್ಜರಿಯನ್ನು ಮಾಡಿಸ್ಕೊಳ್ತಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾಯಿತ್ತು. ಈಗ ಸದ್ಯಕ್ಕೆ ಸರ್ಜರಿಯನ್ನು ಮಾಡಿಸ್ಕೊಳ್ಳದೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂಥದ್ದು. ಯಾವಾಗ ಅವರು ಒಬ್ಬ ಆರೋಪಿಗೆ ಬೇಲ್ ಸಿಗುತ್ತೋ ಅವರು ಕೋರ್ಟ್ಗೆ ಬಂದು ಸಹಿಯನ್ನು ಮಾಡಬೇಕಾಗತ್ತೆ. ಸದ್ಯ ಬೇಲ್ ಸಿಕ್ಕಂಥ ಸಂದರ್ಭದಲ್ಲಿ ನಟ ದರ್ಶನ್ ಆಸ್ಪತ್ರೆಯಲ್ಲಿದ್ದ ಕಾರಣ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ನೇರವಾಗಿ ಕೋರ್ಟಿಗೆ ತೆರಳಿ ಅಲ್ಲಿ ಜಾಮೀನು ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಿದರು. ಸಿಟಿ ಸಿವಿಲ್ ಕೋರ್ಟ್ಗೆ ಜಾಮೀನನ್ನು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಅರ್ಜಿಯನ್ನು ನಡೀತಾ ಇತ್ತು. ಅಲ್ಲಿ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಅವರೇನು ವಿಚಾರಣೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಬೇಲ್ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಜಾಮೀನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ಸಾಮಾನ್ಯವಾಗಿ ಜಾಮೀನು ಸಿಕ್ಕ ಬಳಿಕ ಆರೋಪಿ ನ್ಯಾಯಾಧೀಶರ ಮುಂದೆ ಹಾಜರಾಗಬೇಕಾಗುತ್ತೆ. ಹಾಜರಾಗ್ಬಿಟ್ಟು ಅವ್ರೇನು ಪ್ರೋಸೆಸ್ ಇರುತ್ತೆ, ಜಾಮೀನು ಪ್ರಕ್ರಿಯೆ ಏನಿರುತ್ತೆ ಅದನ್ನು ಪೂರ್ಣಗೊಳಿಸಬೇಕಾಗುತ್ತೆ. ಇವತ್ತು ಅವರು ಸಿಟಿ ಸಿವಿಲ್ ಕೋರ್ಟ್ಗೆ ತೆರಳಿ ಒಂದಷ್ಟು ಕಂಡೀಷನ್ಸ್ ಏನಿತ್ತು ಅದಕ್ಕೆ ಸಿಗ್ನೇಚರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಅಂದರೆ ಸಿಟಿ ಸಿವಿಲ್ ಕೋರ್ಟ್ನ 57ನೇ ಹಾಲಿಗೆ ಆಗಮಿಸಿದಂಥ ನಟ ದರ್ಶನ್ ಜಾಮೀನು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರು. ಈ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಬಾಂಡ್ ಆಗಿರ್ಬೋದು, ಹಾಗೆ 2 ಶೂರಿಟಿಯನ್ನು ಕೂಡ ಕೊಟ್ಟಿರುವಂಥದ್ದು. 1 ಲಕ್ಷ ರೂಪಾಯಿ ಬಾಂಡ್ ಏನಿತ್ತು ಆ ಬಾಂಡಿಗೆ ನಟ ದರ್ಶನ್ ಕೂಡ ಸಹಿಯನ್ನು ಹಾಕಿರುವಂಥದ್ದು. ಇದರ ಬೆನ್ನಲ್ಲೇ ಅವರು ಚಿಕಿತ್ಸೆಯನ್ನು ಎಲ್ಲಿ ಪಡಿತಾರೆ ಅನ್ನುವಂಥ ಒಂದು ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ ಮೂಡ್ತಾ ಇತ್ತು. ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅವರು ಬೆಂಗಳೂರನ್ನು ಹೊರತುಪಡಿಸಿ ಮೈಸೂರಾಗಿರ್ಬೋದು ಅಥವಾ ವಿದೇಶಕ್ಕೂ ಹೋಗಿ ಅವರು ಟ್ರೀಟ್ಮೆಂಟನ್ನು ಪಡಿತಾರಾ ಅನ್ನುವಂತಹ ಒಂದು ಮಾಹಿತಿಯೂ ಕೂಡ ಈಗ ಸಿಗ್ತಾ ಇದೆ. ಯಾಕೆಂತಂದರೆ ನಟ ದರ್ಶನ್ ಅವರನ್ನು ಪಾಸ್ಪೋರ್ಟು ಹೈಕೋರ್ಟ್ ಏನು ಕೋರ್ಟ್ ಏನು ಸೀಸ್ ಮಾಡಿತ್ತು ಅದನ್ನು ವಾಪಸ್ ನೀಡಬೇಕು ಅಂತಲೂ ಕೂಡ ಈಗ ಸೂಚನೆಯನ್ನು ಕೊಟ್ಟಿದೆ. ಹೈಕೋರ್ಟ್ ರೆಗ್ಯುಲರ್ ಬೇಲ್ ಆದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಷರತ್ತು ಉಲ್ಲೇಖ ಆಗಿಲ್ಲ. ಹಾಗಾಗಿ ಇವರು ಪಾಸ್ಪೋರ್ಟನ್ನು ವಾಪಸ್ ಪಡಿಬೇಕು ಅಂತ ಅಂದರೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗತ್ತೆ. ಈ ಕುರಿತಂತೆ ದರ್ಶನ್ ಪರ ವಕೀಲರಿಗೆ ಆಲ್ರೆಡಿ ಈ ಪ್ರಕ್ರಿಯೆಯನ್ನು ಕೂಡ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಸಿಗ್ತಾ ಇರುವಂಥದ್ದು. ಯಾವಾಗ ಬೇಲ್ ಸಿಕ್ಕಿತ್ತು, ಮಧ್ಯಂತರ ಜಾಮೀನು ಸಿಕ್ಕಿತ್ತು, ಅವರಿಗೆ ಒಂದು ಆಸೆ ಇದೆ, ಅಂದರೆ ದರ್ಶನ್ಗೆ ಆಸೆ ಇದ್ದಿದ್ದು ಮೈಸೂರಿನಲ್ಲಿ ಚಿಕಿತ್ಸೆಯನ್ನು ಪಡಿಬೇಕು ಅನ್ನುವಂಥದ್ದು. ಆದರೆ ಮಧ್ಯಂತರ ಜಾಮೀನು ಏನು ಸಿಕ್ಕಿತ್ತು ಆ ಸಂದರ್ಭದಲ್ಲಿ ಅವರು ಬೆಂಗಳೂರನ್ನ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗಬಾರ್ದು ಅನ್ನುವಂತಹ ಒಂದು ಕಂಡೀಷನ್ ಆಗಿರೋ ಹಿನ್ನೆಲೆಯಲ್ಲಿ ಅವರು ಬಳ್ಳಾರಿಯಿಂದ ನೇರವಾಗಿ ಬೆಂಗಳೂರಿನ BJS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುವಂಥ ಕೆಲಸವನ್ನು ಮಾಡಿದರು. ಇದ್ರ ಬೆನ್ನಲ್ಲೇ ಅವರಿಗೆ ಸಾಮಾನ್ಯ ಬೇಲ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವ್ರ ಸಾಮಾನ್ಯ ಬೇಲ್ ಕೂಡ ಸಿಕ್ಕಿದೆ. ಅದರ ಜೊತೆಗೆ ಪಾಸ್ಪೋರ್ಟನ್ನು ಕೂಡ ವಾಪಸ್ಸು ಪಡೆಯಬೋದು ಅನ್ನುವಂಥ ಒಂದು ಮುನ್ಸೂಚನೆ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವರು ಚಿಕಿತ್ಸೆ ಪಡೆಯುವಂತಹ ವಿಚಾರದಲ್ಲಾಗಿರ್ಬೋದು ಅಥವಾ ಬೇರೆ ಅಂದರೆ ಶೂಟಿಂಗಿಗೆ ಭಾಗಿಯಾಗ್ಬೋದು ಅನ್ನುವಂತಹ ಒಂದು ಗೊಂದಲಗಳ ನಡುವೆ ಅವರು ಶೂಟಿಂಗ್ನಲ್ಲೂ ಕೂಡ ಆಗ್ತಾರಾ ಅನ್ನುವಂತಹ ಒಂದು ಮಾಹಿತಿನೂ ಕೂಡ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಇದು ಅಂದರೆ ಸಾಮಾನ್ಯ ಬೇಲ್ ಸಿಕ್ಕ ನಂತರ ಅವ್ರು ಯಾವುದೇ ಜಾಗಕ್ಕೆ ಹೋಗಬೇಕು ಅಂತಂದ್ರೂ ಅಂದರೆ ಬೆಂಗಳೂರು ಬಿಟ್ಟು ಬೇಲ್ ಕೊಡುವಂಥ ಸಂದರ್ಭದಲ್ಲಿ ಯಾವ ಪ್ರದೇಶ ಅಥವಾ ಯಾವ ಏರಿಯಾ ಅಂತ ಯಾವ ನಗರ ಅಂತೇಳಿ ಮೆನ್ಷನ್ ಮಾಡಿರುತ್ತೋ ಆ ನಗರವನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತಂದರೆ ಕೋರ್ಟ್ ಅನುಮತಿಯನ್ನು ಪಡಿಲೇಬೇಕಾಗತ್ತೆ. ಈಗ ಸದ್ಯಕ್ಕೆ ನಟ ದರ್ಶನ್ಗೆ ಸಂಪೂರ್ಣವಾದಂಥ ಒಂದು ಬೇಲ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಅವರು ಟ್ರೀಟ್ಮೆಂಟನ್ನು ಪಡೆಯುವಂಥ ವಿಚಾರದಲ್ಲಾಗಿರ್ಬೋದು ಅಥವಾ ಶೂಟಿಂಗಿಗೆ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತಿರುವಂಥದ್ದು, ಅದರ ಶೂಟಿಂಗ್ನ ಮುಂದುವರೆದ ಭಾಗವನ್ನು ಚಿತ್ರೀಕರಣ ಮಾಡಬೇಕು ಅಂತಂದರೆ ಬೇರೆ ಬೇರೆ ಪ್ರದೇಶಗಳಿಗಾಗಿರ್ಬೋದು ಅಥವಾ ಬೇರೆ ಬೇರೆ ದೇಶಕ್ಕೂ ಕೂಡ ಹೋಗಬೇಕಾದಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಹಾಗಾಗಿ ಅವರು ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಶೂಟಿಂಗ್ ವಿಚಾರದಲ್ಲಿ ಫಾರಿನ್ಗೆ ಹೋಗ್ತಾರಾ ಅಥವಾ ಟ್ರೀಟ್ಮೆಂಟನ್ನು ಪಡಿಬೇಕು ಅಂತಂದ್ರೂ ಕೂಡ ಫಾರಿನ್ಗೆ ಹೋಗ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂಥದ್ದು. ಸದ್ಯ ನಟ ದರ್ಶನ್ ಆಸ್ಪತ್ರೆಯಿಂದ ನೇರವಾಗಿ ಕೋರ್ಟ್ಗೆ ಹಾಜರಾಗಿ ಬೇಲ್ನ ಪ್ರಕ್ರಿಯೆಯನ್ನು ಮುಗಿಸಿರುವಂಥದ್ದು. ಅದಾದ ನಂತರ ಅವರು ಹೊಸಕೆರೆಹಳ್ಳಿಯಲ್ಲಿರುವಂತಹ ಪತ್ನಿಯ ಮನೆಯಲ್ಲಿ ಸದ್ಯಕ್ಕೆ ಇರ್ತಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಸಿಗ್ತಾ ಇರುವಂಥದ್ದು. ಒಂದು ಮೂಲಗಳ ಪ್ರಕಾರ ಅವರಿಗೆ
ಮಧ್ಯಂತರ ಜಾಮೀನು ಸಿಗುವಂಥ ಸಂದರ್ಭದಲ್ಲಿ ಅವರಿಗೆ ತೀವ್ರವಾದಂಥ ಒಂದು ಬೆನ್ನು ನೋವಿತ್ತು. ಹಾಗಾಗಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಸಲಹೆಯನ್ನು ವೈದ್ಯರು ಕೊಟ್ಟಿತ್ತು. ಅದರ ಆಧಾರದ ಮೇಲೇ ಕೋರ್ಟು ಮಧ್ಯಂತರ ಜಾಮೀನನ್ನು ಕೂಡ ಕೊಟ್ಟಿತ್ತು. ನಂತರ ಅವರು ಬಳ್ಳಾರಿಯಿಂದ ನೇರವಾಗಿ ಬೆಂಗಳೂರಿಗೆ ಬಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥ ಕೆಲಸವನ್ನು ಮಾಡಿದರು. ಸುಮಾರು 1.5 ತಿಂಗಳು ಆಸ್ಪತ್ರೆಯಲ್ಲಿ ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಾದಂಥ ಒಂದು ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸ್ಕೊಂಡಿರಲಿಲ್ಲ. ಇದಕ್ಕೆ ಪ್ರಮುಖವಾದಂಥ ಕಾರಣ ಏನು ಅಂತಂದರೆ BP ಇದ್ದಂಥ ಕಾರಣಕ್ಕೆ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮುಂದೂಡುವಂಥ ಕೆಲಸವನ್ನು ವೈದ್ಯರು ಮಾಡ್ತಾಯಿದ್ರು. ಅಂದರೆ ಡಿಸೆಂಬರ್ BP ಯಾವಾಗ ನಾರ್ಮಲ್ ಸ್ಟೇಜಿಗೆ ಬರುತ್ತೆ ಆ ಸಂದರ್ಭದಲ್ಲಿ, ಅಂದರೆ ಡಿಸೆಂಬರ್ 11 ನಂತರ ಅವರಿಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳಿ ಕೋರ್ಟಿಗೆ ದರ್ಶನ್ ಪರ ವಕೀಲರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ಈಗ ಸರ್ಜರಿ ಅಂದರೆ ಆಸ್ಪತ್ರೆಯಿಂದ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಅವರಿಗೀಗ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವರು ಟ್ರೀಟ್ಮೆಂಟನ್ನು ಪಡೆಯುವಂಥ ವಿಚಾರದಲ್ಲಾಗಿರ್ಬೋದು ಅಥವಾ ಶಸ್ತ್ರಚಿಕಿತ್ಸೆಯನ್ನು ಪಡೆಯುವಂಥ ವಿಚಾರದಲ್ಲಿ ಅವರಿಗೆ ಫೇವ್ರೇಟ್ ಆಗಿದ್ದಂತಹ ಮೈಸೂರಿನಲ್ಲೇ ಹೋಗಿ ಅವರು ಆಪ್ರೇಷನ್ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ತಾರಾ ಅಥವಾ ವಿದೇಶಕ್ಕೆ ಹೋಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಅದ್ರ ಜೊತೆಗೇ ಡೆವಿಲ್ ಆಗಿರ್ಬೋದು ಅಥವಾ ಅವರ ಮುಂದಿನ ಸಿನಿಮಾ ಪ್ರಾಜೆಕ್ಟ್ಗಳೇನಿದ್ದಾವೆ ಆ ಒಂದು ಪ್ರಾಜೆಕ್ಟ್ಗಳಿಗೆ ಈ ಒಂದು ಬೇಲ್ ಏನಿದೆ ಅದು ಇನ್ನಷ್ಟು ಪುಷ್ಟಿಯನ್ನು ಕೊಡುತ್ತಾ, ಅಂದರೆ ಅವರು ಚಿತ್ರೀಕರಣದಲ್ಲಿ ಭಾಗಿ ಆಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಅಂದರೆ ಅವರ ಅಭಿಮಾನಿಗಳಾಗಿರ್ಬೋದು, ಜೊತೆಗೆ ಅವರನ್ನು ನಂಬಿ ಹಣವನ್ನು ಹಾಕಿದ್ದಂತಹ ನಿರ್ಮಾಪಕರೇನಿದ್ದಾರೆ ದರ್ಶನ್ ಆದಷ್ಟು ಬೇಗ ಗುಣಮುಖರಾಗಲಿ, ಅವರು ನಾರ್ಮಲ್ ಆಗಿ ಅಂದರೆ ಎಂದಿನಂತೆಯೇ ಲವಲವಿಕೆಯಿಂದ ಸಿನಿಮಾ ಶೂಟಿಂಗ್ ಆಗಿರ್ಬೋದು ಈ ಥರದ ಚಿತ್ರೀಕರಣದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಒಂದು ಆಸೆಯನ್ನು ಅವರ ಅಭಿಮಾನಿಗಳಾಗಿರ್ಬೋದು ಜೊತೆಗೆ ನಿರ್ಮಾಪಕರು ಇಟ್ಕೊಂಡಿದ್ದಾರೆ. ಸೊ ಈಗ ಅವರ ಆಸೆಯನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ದಾಸನ ಹೆಲ್ತ್ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಸೊ ನಿಮಗೆ ನಟ ದರ್ಶನ್ ಟ್ರೀಟ್ಮೆಂಟನ್ನು ಪಡೆಯುವಂಥ ವಿಚಾರದಲ್ಲಿ ಬೆಂಗಳೂರಿನಲ್ಲೇ ಪಡಿಬೇಕು ಅಥವಾ ಮೈಸೂರಿನಲ್ಲೇ ಪಡಿಬೇಕು ಅಥವಾ ವಿದೇಶಕ್ಕೆ ಹೋಗಿ ಅಲ್ಲಿ ಟ್ರೀಟ್ಮೆಂಟನ್ನು ಪಡಿಬೇಕಾ ಅನ್ನುವಂತಹ ಒಂದು ಅನಿಸಿಕೆ ಅಥವಾ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನನ್ನು ಒತ್ತಿ. ನಿಮಗೆ ನಾವು ಹಾಕುವಂಥ ವೀಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಸಿಗುತ್ತೆ. ಧನ್ಯವಾದಗಳು.